ಓಂ ಶಾಂತಿ. ಓಂ ಶಾಂತಿ. ಒಂದು ನಿಮಿಷ ಊಹಿಸ್ಕೊಳ್ಳಿ. ಕಗ್ಗತ್ತಲಿನ ಉಸಿರುಗಟ್ಟಿಸುವ ಒಂದು ಸಣ್ಣ ಕೋಶ, ಅದರೊಳಗೆ ಬಂದಿಯಾದ ಒಂದು ಜೀವಿ ಇದೆ ಅಲ್ವಾ? ಹೌದು, ಕಂಬಳಿ ಹುಳು. ಕರೆಕ್ಟ್. ಅದೇ ತನ್ನ ಇಡೀ ಜಗತ್ತು ಅಂತ ಅದು ನಂಬಿರುತ್ತೆ. ಆದರೆ ಒಂದು ದಿನ ಆ ಕಂಬಳಿ ಹುಳು ತನ್ನ ಹಳೆಯ ಒರಟಾದ ಕೋಶವನ್ನು ಒಡೆದು ಹೊರಬರಲು ಸಿದ್ಧವಾಗುತ್ತೆ ನೋಡಿ. ಖಂಡಿತ. ಆಗ ಅದು ಕೇವಲ ಹುಳುವಾಗಿ ಉಳಿಯೋದಿಲ್ಲ. ಅದೇ ಒಂದು ಸುಂದರವಾದ ಚಿಟ್ಟೆಯಾಗಿ ಅನಂತ ಆಕಾಶದಲ್ಲಿ ಮುಕ್ತವಾಗಿ ಹಾರಾಡುತ್ತೆ. ನಮ್ಮೆಲ್ಲರ ಆಧ್ಯಾತ್ಮಿಕ ಪಯಣವು, ಅಂದ್ರೆ ನಮ್ಮ ಜೀವನವೂ ಇದೇ ರೀತಿ ಇದೆ ಅಲ್ವಾ? ಹೌದು, 100ಕ್ಕೆ 100 ಪಾಲು ಸತ್ಯ. ಈ ಹಳೆಯ ಶರೀರ, ಈ ವಿನಾಶಕಾರಿ ಪ್ರಪಂಚ ಅನ್ನೋ ಕಿರಿದಾದ ಕೋಶವನ್ನು ಬಿಟ್ಟು ನಮ್ಮ ನಿಜವಾದ ಶಾಂತಿಯ ಮನೆಗೆ ಹಾರುವ ಸಮಯ ಈಗ ಬಂದಿದೆ. ಇಂದಿನ ಮುರಳಿ ಚಿಂತನೆಗೆ ನಿಮಗೆ ಸ್ವಾಗತ. ಇಂದಿನ ಮುರಳಿಯ ದಿನಾಂಕ 16 ಮೇ 2026. ಇಂದಿನ ಮುರಳಿಯ ಮುಖ್ಯಾಂಶ ಏನು ಹೇಳುತ್ತೆ? ಮುರಳಿಯ ಆರಂಭದಲ್ಲಿಯೇ ಬಾಬಾ ಹೇಳ್ತಾರೆ, ಮಧುರ ಮಕ್ಕಳೇ, ಸದಾ ನೆನಪಿಟ್ಟುಕೊಳ್ಳಿ, ಬಹಳ ಸಮಯವೂ ಕಳೆಯಿತು, ಇನ್ನು ಸ್ವಲ್ಪವೇ ಉಳಿದಿದೆ, ಈಗ ಮನೆಗೆ ಹೋಗಬೇಕಾಗಿದೆ. ಆದ್ದರಿಂದ ಈ ಛೀ ಪ್ರಪಂಚ ಮತ್ತು ಶರೀರವನ್ನು ಮರೆಯಬೇಕಾಗಿದೆ. ಈ ಮಾತು ನಮ್ಮ ಬುದ್ಧಿಗೆ ಒಂದು ದೊಡ್ಡ ಎಚ್ಚರಿಕೆಯ ಗಂಟೆ ಬಾರಿಸ್ತೆ ಅನ್ಸುತ್ತೆ. ಹೌದು, ಎಚ್ಚರಿಕೆ ಕೊಡ್ಲೇಬೇಕಲ್ವಾ? ಈಗ ನೋಡಿ, ನಾವು ಯಾವುದಾದ್ರೂ ಒಂದು ಸುಂದರವಾದ ಪ್ರವಾಸಕ್ಕೆ ಹೋದಾಗ ಮೊದಲಿಗೆ ಅಲ್ಲಿನ ಆಕರ್ಷಣೆಗಳಲ್ಲಿ ಬಹಳ ಮಗ್ನರಾಗಿರ್ತೀವಿ. ಕರೆಕ್ಟ್. ಆದ್ರೆ ಆ ಪ್ರವಾಸ ಮುಗಿಯುವ ಸಮಯ ಹತ್ತಿರವಾದಂತೆ ನಾವು ಆ ಊರಿನ ದೃಶ್ಯಗಳನ್ನ ಬಿಟ್ಟು ನಮ್ಮ ಬ್ಯಾಗ್ ಪ್ಯಾಕ್ ಮಾಡೋದ್ರ ಕಡೆಗೆ ಹೆಚ್ಚು ಗಮನ ಹರಿಸ್ತೀವಲ್ವಾ? ಖಂಡಿತ, ಮನೆ ನೆನ್ಪಾಗತ್ತೆ. ಅದೇ, ನಮ್ಮ ಬುದ್ಧಿ ಸಂಪೂರ್ಣವಾಗಿ ಈಗ ಮನೆಗೆ ಹೋಗ್ಬೇಕು ಅಂತ ಸಿದ್ಧವಾಗುತ್ತೆ. ಸೃಷ್ಟಿ ನಾಟಕದ ನಮ್ಮ ಈ ದೀರ್ಘ ಪ್ರವಾಸ ಮುಗಿಯುತ್ತಾ ಬಂದಿದೆ. ಹೌದು, ಈ ಜಗತ್ತಿನಿಂದ ಬುದ್ಧಿಯನ್ನು ಬಿಡಿಸಿಕೊಂಡು ಮನೆಗೆ ಹೋಗಲು ಸಿದ್ಧರಾಗುವ ಬಗೆಯನ್ನು ಇಂದಿನ ಪ್ರಶ್ನೋತ್ತರದಲ್ಲಿ ನಾವು ನೋಡಬಹುದು. ಪ್ರಶ್ನೆ ಏನಿದೆ ಇವತ್ತು? ಪ್ರಶ್ನೆಯಲ್ಲಿ ಬಾಬಾ ಕೇಳ್ತಾರೆ, ಯಾವ ನಶೆಯೂ ನಿರಂತರವಾಗಿದ್ದಾಗ ಸ್ಥಿತಿಯು ಬಹಳ ಫಸ್ಟ್ ಕ್ಲಾಸ್ ಇರೋದು. ಓಹೋ, ಫಸ್ಟ್ ಕ್ಲಾಸ್ ಸ್ಥಿತಿ. ಪ್ರಿಯತಮನ ಜೊತೆ ಪ್ರಿಯತಮನ ಮನೆಗೆ ಹೋಗ್ತೇವೆ, ಉಳಿದೆಲ್ಲವೂ ಸಮಾಪ್ತಿಯಾಗುವುದು. ಅಂದ್ರೆ ಹಳೆದೆಲ್ಲ ಮುಗಿಯುತ್ತೆ. ಹೌದು, ನಾವೀಗ ಈ ಹಳೆಯ ಪೊರೆಯನ್ನು ಬಿಟ್ಟು ಹೊಸದನ್ನು ಧಾರಣೆ ಮಾಡುತ್ತೇವೆ. ಇಡೀ ದಿನ ಈ ಜ್ಞಾನವು ಬುದ್ಧಿಯಲ್ಲಿ ಹನಿಯುತ್ತಿರಲಿ, ಆಗ ಅಪಾರ ಖುಷಿಯಿರುವುದು, ಸ್ಥಿತಿಯೂ ಫಸ್ಟ್ ಕ್ಲಾಸ್ ಆಗಿಬಿಡುವುದು. ಸಾಮಾನ್ಯವಾಗಿ ಪ್ರಪಂಚದಲ್ಲಿ ಜನರಿಗೆ ಮುಂಬರುವ ವಿನಾಶವನ್ನು ನೆನಪಿಸಿಕೊಂಡರೆ ಭಯ, ಆತಂಕ ಉಂಟಾಗತ್ತೆ. ಹೌದು, ಅವರಿಗದು ಪ್ರಾಣ ಸಂಕಟ. ಆದ್ರೆ ಜ್ಞಾನಿ ಮಕ್ಕಳಾದ ನಮಗೆ ಈ ಹಳೆಯ ಪ್ರಪಂಚದ ಅಂತ್ಯವೆಂದರೆ ನಮ್ಮ ಪ್ರೀತಿಯ ತಂದೆಯೊಂದಿಗೆ ನಮ್ಮ ಶಾಂತಿಧಾಮಕ್ಕೆ ಮರಳುವ ಅಪಾರ ಖುಷಿಯಂತ ಇಲ್ಲಿ ಹೇಳಲಾಗ್ತಿದೆ. ಖಂಡಿತ. ಗೀತೆಯ ಸಾಲಿನಲ್ಲಿ ಬರುವ ನನ್ನ ಮನದ ಬಾಗಿಲಲ್ಲಿ ಬಂದವರು ಯಾರು ಎಂಬ ಮರ್ಮವು ಇದೇ ಇರಬೇಕು. ಹೌದು ಹೌದು. ಇದನ್ನೇ ಬಾಬಾ ಹೇಳ್ತಾರೆ, ಓಂ ಶಾಂತಿ. ಇದನ್ನು ಯಾರು ಹೇಳಿದರು? ಮಕ್ಕಳು. ಅತೀಂದ್ರಿಯ ಸುಖಮಯ ಜೀವನದಲ್ಲಿ ಬಂದು ಹೇಳ್ತಾರೆ, ಬೇಹದ್ದಿನ ತಂದೆಯೂ ಬಂದಿದ್ದಾರೆ. ಏತಕ್ಕಾಗಿ? ಈ ಪತಿತ ಪ್ರಪಂಚವನ್ನು ಪರಿವರ್ತನೆ ಮಾಡಿ ಪಾವನ ಪ್ರಪಂಚವನ್ನಾಗಿ ಮಾಡಲು ಬಂದಿದ್ದಾರೆ. ಪಾವನ ಪ್ರಪಂಚ. ಬಾಬಾ ಮುಂದುವರಿಸಿ ಹೇಳ್ತಾರೆ, ಪಾವನ ಪ್ರಪಂಚವು ಎಷ್ಟು ದೊಡ್ಡದಾಗಿರೋದು, ಪತಿತ ಪ್ರಪಂಚವೂ ಎಷ್ಟೊಂದು ದೊಡ್ಡದಾಗಿದೆ. ಇದು ನೀವು ಮಕ್ಕಳ ಬುದ್ಧಿಯಲ್ಲಿ ಬರಬೇಕಾಗಿದೆ. ಇಲ್ಲಿ ಎಷ್ಟು ಕೋಟ್ಯಾಂತರ ಜನಸಂಖ್ಯೆ ಇದೆ. ಇದಕ್ಕೆ ಪತಿತ ಭ್ರಷ್ಟಾಚಾರಿ ಪ್ರಪಂಚವೆಂದು ಹೇಳ್ತಾರೆ. ಆಕ್ಚುಲಿ ಇಲ್ಲಿ ಒಂದು ಪ್ರಾಯೋಗಿಕ ಅಡಚಣೆ ಎದುರಾಗುತ್ತೆ ಅನಿಸುತ್ತೆ ನನಗೆ. ಏನು? ಯಾವ ಥರದ ಅಡಚಣೆ? ನೋಡಿ, ನಾವು ಕಣ್ಣು ತೆರೆದರೆ ಸಾಕು, ಪ್ರಪಂಚದಲ್ಲಿ ಎಲ್ಲಿ ನೋಡಿದರೂ ನಕಾರಾತ್ಮಕತೆ, ಭ್ರಷ್ಟಾಚಾರ, ದುಃಖ ತುಂಬಿ ತುಳುಕುತ್ತಿದೆ ಅಲ್ವಾ? ಹೌದು, ಅದು ಸ್ಪಷ್ಟವಾಗಿ ಕಾಣಿಸುತ್ತೆ. ಇಂತಹ ಒಂದು ಕಲುಷಿತ ವಾತಾವರಣದಲ್ಲಿ ಇದ್ದುಕೊಂಡು ಆ ಭವಿಷ್ಯದ ಸಣ್ಣದಾದ ಅತ್ಯಂತ ಶ್ರೇಷ್ಠವಾದ ಪಾವನ ಪ್ರಪಂಚವನ್ನು ನಮ್ಮ ಬುದ್ಧಿಯಲ್ಲಿ ಸದಾ ಇಟ್ಟುಕೊಳ್ಳುವುದು ಸುಲಭವಲ್ಲ. ಖಂಡಿತ ಸುಲಭವಲ್ಲ. ಆದ್ರೆ ಇದನ್ನ ದಾದೀಜಿಯವರು ಹೇಗೆ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ರು ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು. ದಾದೀಜಿಯವರ ಉದಾಹರಣೆ ಹೇಗೆ? ದಾದೀಜಿಯವರು ಎಷ್ಟೇ ದೊಡ್ಡ ಗದ್ದಲ, ಸಮಸ್ಯೆ ಅಥವಾ ನಕಾರಾತ್ಮಕ ವಾತಾವರಣದ ನಡುವೆ ಇದ್ರೂ ಅವರ ಮುಖದಲ್ಲಿ ಒಂದು ದೈವೀ ಶಾಂತಿ ಇರುತ್ತಿತ್ತು. ಹೌದು, ಆ ಶಾಂತಿ ಅವರ ಮುಖದಲ್ಲಿ ಸದಾ ಇರುತ್ತಿತ್ತು. ಅವರು ಪ್ರಪಂಚದ ವ್ಯಕ್ತಿಗಳನ್ನು ಕಲಿಯುಗಿಯನ್ನಾಗಿ ನೋಡದೆ ಅವರಲ್ಲಿರುವ ಆದಿ ಅನಾದಿ ದೇವತಾ ಸ್ವರೂಪವನ್ನು ನೋಡ್ತಾ ಇದ್ರು. ಇದನ್ನೇ ಸ್ಪಷ್ಟಪಡಿಸುತ್ತಾ ಬಾಬಾ ಹೇಳ್ತಾರೆ, ಮಧುರಾತಿ ಮಧುರ ಮಕ್ಕಳಿಗೆ ಇದು ಮನಸ್ಸಿನಲ್ಲಿ ಬರಬೇಕು. ನಮ್ಮ ಹೊಸ ಪ್ರಪಂಚವು ಎಷ್ಟು ಚಿಕ್ಕದಾಗಿರುತ್ತದೆ, ನಾವು ಹೇಗೆ ರಾಜ್ಯ ಮಾಡುತ್ತೇವೆ. ಎಷ್ಟು ಅದ್ಭುತವಾದ ಮಾತು. ನಮ್ಮ ಭಾರತದಂತಹ ದೇಶವು ಮತ್ತಾವುದೂ ಇರಲು ಸಾಧ್ಯವಿಲ್ಲ.
ಭಾರತವೇ ಸ್ವರ್ಗವಾಗಿತ್ತು, ಅದರಂತಹ ದೇಶವು ಮತ್ತಾವುದೂ ಇಲ್ಲವೆಂಬುದನ್ನು ಯಾರೂ ತಿಳಿದುಕೊಂಡಿಲ್ಲ. ಇಂದಿನ ಭಾರತದ ದುಸ್ಥಿತಿಯನ್ನ ನೋಡಿದಾಗ ಇದು ಒಂದು ಕಾಲದಲ್ಲಿ ಸ್ವರ್ಗವಾಗಿತ್ತು ಅನ್ನೋದನ್ನ ಊಹಿಸಲು ಅಸಾಧ್ಯವಾಗುತ್ತೆ. ಹೌದು, ಅದೇ ಮಾಯೆ. ಇದನ್ನೇ ಮುಂದುವರಿಸುತ್ತಾ ಬಾಬಾ ಹೇಳ್ತಾರೆ, ಈಗ ನಿಮಗೆ ಅರ್ಥವಾಗುತ್ತಿದೆ, ಈ ಭಾರತವು ಈಗ ಏನೂ ಪ್ರಯೋಜನಕ್ಕೆ ಬರುವುದಿಲ್ಲ. ಭಾರತವೇ ಸ್ವರ್ಗವಾಗಿತ್ತು, ಆದರೆ ಈಗ ಇಲ್ಲ. ನಮ್ಮ ಭಾರತವು ಎಲ್ಲದಕ್ಕಿಂತ ಶ್ರೇಷ್ಠವಾಗಿದೆ, ಎಲ್ಲದಕ್ಕಿಂತ ಪ್ರಾಚೀನವಾಗಿದೆ ಎಂಬುದು ಯಾರಿಗೂ ನೆನಪಿಗೆ ಬರುವುದಿಲ್ಲ. ಅಂದ್ರೆ ಆ ನಶೆ ಮರೆತು ಹೋಗಿದೆ. ಕರೆಕ್ಟ್. ಇದು ನೀವು ಮಕ್ಕಳ ಬುದ್ಧಿಯಲ್ಲಿಯೇ ಬರ್ತದೆ. ಅದು ನಂಬರ್ವಾರ್ ಪುರುಷಾರ್ಥದ ಅನುಸಾರ. ಇಷ್ಟೊಂದು ಖುಷಿ, ಇಷ್ಟು ಗೌರವವಿರುತ್ತದೆಯೇ? ಬೇಹದ್ದಿನ ತಂದೆಯೂ ಬಂದಿದ್ದಾರೆ, ಕಲ್ಪಕಲ್ಪವೂ ಬರುತ್ತಾರೆ. ಖಂಡಿತ. ಮಾಯೆ ನಮ್ಮ ಆಂತರಿಕ ಖುಷಿಯನ್ನು ಹೇಗೆಲ್ಲ ಕಸಿದುಕೊಂಡಿದೆ ಅಲ್ವಾ? ಹೌದು. ಅದಕ್ಕೆ ಬಾಬಾ ಹೇಳ್ತಾರೆ, ಮಾಯಾ ರಾವಣನು ನಮ್ಮ ಯಾವ ರಾಜ್ಯಭಾಗ್ಯವನ್ನು ಕಸಿದುಕೊಂಡಿದ್ದಾನೆಯೋ ಅದನ್ನು ಪುನಃ ತಂದೆಯೂ ಬಂದು ನಾವಾತ್ಮರಿಗೆ ಕೊಡುತ್ತಾರೆ. ಯಾವುದೇ ಯುದ್ಧದಿಂದ ಕಸಿದುಕೊಂಡಿಲ್ಲ. ಯಾವುದೇ ಯುದ್ಧದಿಂದಲ್ಲ. ಅಂದ್ರೆ ರಾವಣ ರಾಜ್ಯದಲ್ಲಿ ನಮ್ಮ ಮತವು ಭ್ರಷ್ಟಾಚಾರಿ ಆಗಿಬಿಡುತ್ತದೆ. ನಾವು ಶ್ರೇಷ್ಠಾಚಾರಿಗಳಿಂದ ಭ್ರಷ್ಟಾಚಾರಿಗಳಾಗಿಬಿಡುತ್ತೇವೆ. ಪ್ರಪಂಚವೂ ನೋಡಿ ಎಷ್ಟೊಂದು ವೃದ್ಧಿಯಾಗಿಬಿಟ್ಟಿದೆ. ಜನಸಂಖ್ಯೆ ತುಂಬಾ ಹೆಚ್ಚಾಗಿದೆ. ಹೌದು. ನಮ್ಮ ಭಾರತ ದೇಶವು ಎಷ್ಟು ಚಿಕ್ಕದಾಗಿತ್ತು. ಸ್ವರ್ಗದಲ್ಲಿ ಎಷ್ಟೊಂದು ಸುಖಿಯಾಗಿರುತ್ತಾರೆ. ವಜ್ರವೈಡೂರ್ಯಗಳ ಮಹಲುಗಳಿರುತ್ತವೆ. ಅಲ್ಲಿ ರಾವಣನೇ ಇರುವುದಿಲ್ಲ. ಈ ಅತೀಂದ್ರಿಯ ಸುಖ ನಮ್ಮ ಬುದ್ಧಿಯಲ್ಲಿರ್ಬೇಕು. ಆದರೆ ಇದನ್ನ ಆಚರಣೆಗೆ ತರೋದು ಹೇಗೆ? ಅದಕ್ಕೆ ಬಾಬಾ ಹೇಳ್ತಾರೆ, ತಂದೆಯೂ ತಿಳಿಸ್ತಾರೆ, ಆತ್ಮಾಭಿಮಾನಿಯಾಗಿರಿ. ದೇಹಭಾನವನ್ನು ಕಳೆಯಲು ಬ್ರಹ್ಮ ತಂದೆಯೂ ಹೇಳ್ತಿದ್ರು, 108 ತೇಪೆಗಳುಳ್ಳ ವಸ್ತ್ರವನ್ನೂ ಧರಿಸಿರಿ ಅಂತ. ಒಂದು ನಿಮಿಷ, 108 ತೇಪೆಗಳೇ? ಹೌದು, 108 ತೇಪೆಗಳು. ಅಬ್ಬಾ, ಒಬ್ಬ ಕೋಟ್ಯಾಧಿಪತಿ ಹಾಗೆ ಮಾಡಿದ್ರು ಅಂದ್ರೆ ನಿಜಕ್ಕೂ ಊಹಿಸಲು ಅಸಾಧ್ಯ. ಬ್ರಹ್ಮಬಾಬಾ ಅವರು ಸಾಮಾನ್ಯ ಮನುಷ್ಯರಾಗಿರಲಿಲ್ಲ. ಖಂಡಿತ. ಅತ್ಯಂತ ಶ್ರೀಮಂತ ವಜ್ರದ ವ್ಯಾಪಾರಿಯಾಗಿದ್ರು. ವಜ್ರ ವೈಡೂರ್ಯಗಳೊಂದಿಗೆ ಒಡನಾಡುತ್ತಿದ್ದ ಅವರಿಗೆ ಆ ಸಿರಿವಂತಿಕೆಯ ನಶೆ, ದೇಹದ ಅಭಿಮಾನವನ್ನು ಬಿಡುವುದು ಅಷ್ಟು ಸುಲಭವಾಗಿರಲಿಲ್ಲ ಅಲ್ವಾ? ಹೌದು, ಬಹಳ ಕಷ್ಟದ ಕೆಲ್ಸ ಅದು. ನೋಡಿ, ಇವತ್ತು ನಾವು ಬಟ್ಟೆ ಮೇಲೆ ಒಂದು ಸಣ್ಣ ಕಲೆ ಇದ್ರೂ ಅದನ್ನ ಬಿಸಾಡ್ತೀವಿ. ಬ್ರ್ಯಾಂಡೆಡ್ ಬಟ್ಟೆ, ಕಾರು, ಹುದ್ದೆಯ ಬಗ್ಗೆ ಎಷ್ಟು ಅಹಂಕಾರ ಪಡ್ತೀವಿ. ಆದರೆ ಬ್ರಹ್ಮಬಾಬಾ ಅವರು ಆತ್ಮಾಭಿಮಾನಿ ಸ್ಥಿತಿಯನ್ನು ತಂದುಕೊಳ್ಳಲು ಪ್ರಾಯೋಗಿಕವಾಗಿ 108 ತೇಪೆ ಹಾಕಿದ ಬಟ್ಟೆಯನ್ನು ಧರಿಸಿದರು ಅಂದ್ರೆ ಅವರು ತಮ್ಮ ಅಹಂಕಾರವನ್ನು ಎಷ್ಟು ಬೇರುಮಟ್ಟದಿಂದ ಕಿತ್ತು ಹಾಕಿರಬೇಕು. ಆ ಅಹಂಕಾರವನ್ನು ಅಳಿಸುವ ವಿಧಾನವನ್ನೇ ಬಾಬಾ ಹೇಳ್ತಾರೆ. ಭಲೆ ಹಿರಿಯ ವ್ಯಕ್ತಿಗಳೊಂದಿಗೆ, ವಜ್ರ ವ್ಯಾಪಾರಿಗಳೊಂದಿಗೆ ಸಂಬಂಧವಿತ್ತು ಅಂದ ಮೇಲೆ ಆ ನೆಶೆಯನ್ನು ಹೇಗೆ ಕಳೆಯುವುದು? ಆದ್ದರಿಂದ ದೇಹಿ ಅಭಿಮಾನಿ ಆಗಬೇಕಾಗಿದೆ. ನಾವಾತ್ಮರಾಗಿದ್ದೇವೆ. ನಾವೆಲ್ಲರೂ ಆತ್ಮರು. ಹೌದು. ಇದು ಹಳೆಯ ಶರೀರವಾಗಿದೆ. ಇದನ್ನು ಬಿಟ್ಟು ಹೊಸ ಶರೀರವನ್ನು ತೆಗೆದುಕೊಳ್ಳಬೇಕಾಗಿದೆ. ಸರ್ಪವು ಒಂದು ಪೊರೆಯನ್ನು ಬಿಟ್ಟು ಇನ್ನೊಂದನ್ನು ತೆಗೆದುಕೊಳ್ಳುತ್ತದೆ. ಹಾಗೆಯೇ ನಾವೂ ಸಹ ಈ ಹಳೆಯ ಶರೀರವನ್ನು ಬಿಟ್ಟು ಇನ್ನೊಂದು ಹೊಸ ಶರೀರವನ್ನು ಧಾರಣೆ ಮಾಡುತ್ತೇವೆ ಎಂದು ನೀವು ಮಕ್ಕಳ ಬುದ್ಧಿಯಲ್ಲಿ ಜ್ಞಾನವಿದೆ. ಈ ಜ್ಞಾನ ಸದಾ ನಮ್ಮೊಳಗೆ ಓಡುತ್ತಿರಬೇಕು ಅನ್ಸುತ್ತೆ. ಖಂಡಿತ. ಈ ಆಂತರಿಕ ಚಿಂತನೆಯ ಕುರಿತು ಬಾಬಾ ಹೇಳುತ್ತಾರೆ, ಅಂದಮೇಲೆ ಇಡೀ ದಿನ ನೀವು ಮಕ್ಕಳ ಬುದ್ಧಿಯಲ್ಲಿ ಜ್ಞಾನದ ಚಿಂತನೆ ನಡೆಯುತ್ತಿರಲಿ. ಇದು ಚೀಚಿ ಪ್ರಪಂಚವಾಗಿದೆ. ಇದನ್ನು ನೋಡುತ್ತಿದ್ದರೂ ಸಹ ಬುದ್ಧಿಯಿಂದ ಮರೆಯಬೇಕಾಗಿದೆ. ಕಣ್ಣಿಂದ ನೋಡಿದರೂ ಬುದ್ಧಿಯಿಂದ ಮರಿಬೇಕು. ಹೌದು. ನಾವೀಗ ಯಾತ್ರೆಯಲ್ಲಿದ್ದೇವೆ. ನಮ್ಮ ಬುದ್ಧಿಯೋಗವೂ ಮನೆಯ ಕಡೆ ಇದೆ. ಈ ಅಭ್ಯಾಸ ಮಾಡಬೇಕಲ್ಲವೇ? ಹಾಗೂ ಈ ಶರೀರವೂ ಸಹ ಹಳೆಯದಾಗಿದೆ. ಪ್ರಪಂಚವೂ ಹಳೆಯದಾಗಿದೆ. ಎಲ್ಲವೂ ಹಳೆಯದು. ಕೆಲವರಿಗೆ ಸಾಕ್ಷಾತ್ಕಾರವೂ ಆಗಿದೆ. ಈಗ ಈ ದೇಹ ಮತ್ತು ದೇಹದ ಎಲ್ಲ ಸಂಬಂಧಗಳನ್ನು ಬಿಟ್ಟು ಮನೆಗೆ ಹಿಂತಿರುಗಿ ಹೋಗಬೇಕಾಗಿದೆ, ನಾವೀಗ ಹೋಗಬೇಕೆಂದು ಆಂತರದಲ್ಲಿ ಬಹಳ ಖುಷಿಯಾಗುತ್ತದೆ ಎಂದಾಗ ಬುದ್ಧಿಯೋಗವನ್ನು ಅಲ್ಲಿ ಜೋಡಿಸಬೇಕಾಗಿದೆ. ಪರಸ್ಪರ ಇದನ್ನೇ ತಿಳಿಸಿರಿ, ಮನ್ಮನಾಭವ. ಮನ್ಮನಾಭವ. ಈ ಪದದ ಬಗ್ಗೆ ಬಾಬಾ ಹೇಳ್ತಾರೆ, ಇದು ಬಹಳ ಶಕ್ತಿಶಾಲಿ ಮಂತ್ರವಾಗಿದೆ. ಭಲೆ ಗೀತೆಯನ್ನು ಅನೇಕರು ಓದುತ್ತಾರೆ, ಆದರೆ ಅರ್ಥವನ್ನು ತಿಳಿದುಕೊಂಡಿಲ್ಲ. ಹೇಗೆ ಅನ್ಯ ಶಾಸ್ತ್ರಗಳನ್ನು ಓದುತ್ತಾರೆಯೋ ಆ ರೀತಿ ಇದನ್ನು ಓದುತ್ತಾರೆ. ಇದು ಯಾರ ಬುದ್ಧಿಯಲ್ಲಿಯೂ ಕುಳಿತುಕೊಳ್ಳುವುದಿಲ್ಲ. ನಾವು ಭವಿಷ್ಯಕ್ಕಾಗಿ ರಾಜಯೋಗವನ್ನು ಕಲಿತಿದ್ದೇವೆ. ಅಂದ್ರೆ ನಾವು ಕೇವಲ ಮನ್ಮನಾಭವ ಅಂತ ಬಾಯಲ್ಲಿ ಜಪಿಸಿದರೆ ಏನೂ ಆಗೋದಿಲ್ಲ ಅಲ್ವಾ? ಖಂಡಿತ ಆಗೋದಿಲ್ಲ. ಇದರ ಹಿಂದಿನ ವಿಜ್ಞಾನವನ್ನು ಅರ್ಥ ಮಾಡಿಕೊಳ್ಬೇಕು. ಮನಸ್ಸನ್ನು ಪರಮಾತ್ಮನ ಕಡೆಗೆ ಜೋಡಿಸುವುದು ಎಂದ್ರೆ ನಮ್ಮ ಆಲೋಚನೆಗಳ ಫ್ರೀಕ್ವೆನ್ಸಿಯನ್ನು ಆತನ ಸರ್ವೋಚ್ಚ ಫ್ರೀಕ್ವೆನ್ಸಿಯೊಂದಿಗೆ ಮ್ಯಾಚ್ ಮಾಡೋದು. ಆಕ್ಚುಲಿ ಇದು ಬಹಳ ಪ್ರಾಕ್ಟಿಕಲ್ ಪಾಯಿಂಟ್.
ಕಚೇರಿಯಲ್ಲಿ ಲ್ಯಾಪ್ಟಾಪ್ನಲ್ಲಿ ಕೆಲಸ ಮಾಡ್ತಿರುವಾಗಲೂ ಅಥವಾ ಅಡುಗೆ ಮಾಡ್ತಿರುವಾಗಲೂ ನಮ್ಮ ಪ್ರಜ್ಞೆ ಆ ಭಗವಂತನ ಜೊತೆ ಸಂಪರ್ಕದಲ್ಲಿದ್ರೆ ಆಗ ಅದು ನಿಜವಾದ ಮನ್ಮನಾಭವ ಕರ್ಮಯೋಗ ಆಗತ್ತೆ. ಹೌದು, ಅದೇ ನೈಜ ಯೋಗ. ಆಂತರಿಕ ಸ್ಥಿತಿಯನ್ನು ಕಾಪಾಡಿಕೊಳ್ಳುವ ಈ ಪ್ರಯತ್ನವೇ ವಿಚಾರ ಸಾಗರ ಮಂಥನ. ಇದ್ರ ಬಗ್ಗೆ ಬಾಬಾ ಇನ್ನೂ ಏನು ಹೇಳಿದ್ದಾರೆ? ಬಾಬಾ ಹೇಳ್ತಾರೆ, ಬಹಳಷ್ಟು ಕಳೆದು ಹೋಯಿತು, ಇನ್ನು ಸ್ವಲ್ಪವೇ ಸಮಯವಿದೆ, ಹೀಗೆ ತಮ್ಮನ್ನು ಖುಷಿಯಲ್ಲಿ ತಂದುಕೊಳ್ಬೇಕಾಗಿದೆ. ಇದೆಲ್ಲವೂ ಸಮಾಪ್ತಿಯಾಗಲಿದೆ. ಬೆಕ್ಕಿಗೆ ಚಲ್ಲಾಟ, ಇಲಿಗೆ ಪ್ರಾಣ ಸಂಕಟ, ಅರ್ಥಾತ್ ನಾವು ನಮ್ಮ ಪ್ರಿಯತಮನನ್ನು ಅರಿತುಕೊಂಡಿದ್ದೇವೆ. ಹೌದು. ಎಲ್ಲ ಆತ್ಮರ ತಂದೆಯೂ ಕುಳಿತು ಶಿಕ್ಷಣ ಕೊಡ್ತಾರೆ. ಭಲೆ ಸಾಧಾರಣವಾಗಿದ್ದಾರೆ, ಆದರೆ ಶ್ರೇಷ್ಠಾತಿಶ್ರೇಷ್ಠರಾಗಿದ್ದಾರೆ. ತಂದೆಯೂ ಬೇಹದ್ದಿನ ಆಸ್ತಿಯನ್ನು ಕೊಡಲು ಬರುತ್ತಾರೆ, ಕಲ್ಪಕಲ್ಪವೂ ಬರುತ್ತಾರೆ. ಪ್ರಪಂಚದ ಪರಿಸ್ಥಿತಿಗಳನ್ನು ನೋಡ್ತಿದ್ರೆ ಈ ಮಾತಿನ ಸತ್ಯತೆ ಸ್ಪಷ್ಟವಾಗುತ್ತಲ್ವಾ? ನಮ್ಗೆ ನಾವೇ ಈ ವಿಚಾರಗಳನ್ನು ಪದೇ ಪದೇ ನೆನಪಿಸ್ಕೊಳ್ಬೇಕು. ಅದಕ್ಕಾಗಿಯೇ ಬಾಬಾ ಹೇಳ್ತಾರೆ, ಇದಂತೂ ಛೀ ಪ್ರಪಂಚವಾಗಿದೆ, ಹೀಗೆ ತನ್ನೊಂದಿಗೆ ಮಾತನಾಡಿಕೊಳ್ಳಬೇಕಾಗಿದೆ. ಇದಕ್ಕೆ ವಿಚಾರಸಾಗರ ಮಂಥನವೆಂದು ಹೇಳಲಾಗುತ್ತದೆ. ಈ ಶಾಸ್ತ್ರಗಳನ್ನಂತೂ ಜನ್ಮಾಂತರಗಳಿಂದಲೂ ಓದಿದೆವು. ಈಗ ಅರ್ಥವಾಗಿದೆ, ಭಾರತವಾಸಿಗಳು ಎಷ್ಟು ಜಪತಪಗಳನ್ನು ಮಾಡಿದಾರೆಯೋ ಅಷ್ಟು ಮತ್ತಾರೂ ಮಾಡಿಲ್ಲ. ಹೌದು, ಅತಿ ಹೆಚ್ಚು ಭಕ್ತಿ ಮಾಡಿದ್ದು ನಾವೇ. ಯಾರು ಈ ಜ್ಞಾನದಲ್ಲಿ ಮುಂದೆ ಹೋಗ್ತಾರೆ ಅನ್ನೋ ಗುಟ್ಟನ್ನು ಬಾಬಾ ಬಿಚ್ಚಿಡುತ್ತಾರೆ. ಬಾಬಾ ಹೇಳ್ತಾರೆ, ಯಾರು ಮೊಟ್ಟ ಮೊದಲು ಬಂದಿರುವರೋ ಅವರೇ ಭಕ್ತಿ ಮಾಡಿದ್ದಾರೆ ಮತ್ತು ಅವರೇ ಜ್ಞಾನ ಯೋಗದಲ್ಲಿ ತೀಕ್ಷ್ಣವಾಗಿ ಮುಂದೆ ಹೋಗುತ್ತಾರೆ. ಏಕೆಂದರೆ ಪುನಃ ಅವರೇ ಮೊಟ್ಟಮೊದಲಿಗೆ ಬರಬೇಕಾಗಿದೆ. ಅದ್ರಿಂದ ನೀವು ನೋಡುತ್ತೀರಿ, ಕೆಲವರು ಬಹಳ ಚೆನ್ನಾಗಿ ಪುರುಷಾರ್ಥ ಮಾಡ್ತಾರೆ. ಪುರುಷಾರ್ಥ ಮಾಡೋರು ಮುಂದೆ ಬರ್ತಾರೆ. ನೀವು ಮಕ್ಕಳು ಯಾರು ಈ ಆತ್ಮಿಕ ಸೇವೆಯಲ್ಲಿ ತೊಡಗಿದ್ದೀರೋ ಅವರಿಗಾಗಿ ಬಹಳ ಒಳ್ಳೆಯದಾಗಿದೆ. ನಿಜವಾಗ್ಲೂ ನೀವು ಭಟ್ಟಿಯಲ್ಲಿ ಕುಳಿತಿದ್ದೀರಿ. ಆ ಸಂಬಂಧವು ಅಟೂಟವಾಗಿದೆ. ಮತ್ತು ಯಾರು ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಇದನ್ನು ಕೇಳುತ್ತಾ ಅನ್ಯರಿಗೂ ಹೇಳುತ್ತಾ ಹೋಗುವರೋ ಅವರು ಹಳಬರಿಗಿಂತಲೂ ಮುಂದೆ ಹೋಗುತ್ತಿದ್ದಾರೆ. ಹೊಸದಾಗಿ ಬರುವವರು ಬಹಳ ತೀಕ್ಷ್ಣವಾಗಿ ಮುಂದೆ ಹೋಗ್ತಾರೆ. ಗೃಹಸ್ಥ ವ್ಯವಹಾರದ ಮಾತು ಬಂದಾಗ ಇಲ್ಲಿ ಒಂದು ಬಹುದೊಡ್ಡ ಸವಾಲು ಎದುರಾಗುತ್ತೆ ನೋಡಿ. ಏನದು? ಬೆಳಗ್ಗೆಯಿಂದ ಸಂಜೆವರೆಗೆ ಕಾರ್ಪೊರೇಟ್ ಕಚೇರಿಯಲ್ಲಿ ಡೆಡ್ಲೈನ್ಗಳ ಒತ್ತಡ, ಆಫೀಸ್ ರಾಜಕೀಯ, ಮನೆಗೆ ಬಂದರೆ ಸಂಸಾರದ ಜವಾಬ್ದಾರಿಗಳು, ಮಕ್ಕಳ ಪೋಷಣೆ. ಈ ಗದ್ದಲದ ನಡುವೆ ಲೌಕಿಕ ಮತ್ತು ಅಲೌಕಿಕ ವಿದ್ಯೆಯನ್ನು ಒಟ್ಟಿಗೆ ಅಂದ್ರೆ ಬ್ಯಾಲೆನ್ಸ್ ಮಾಡೋದು ಸುಲಭವಲ್ಲ ಅಲ್ವಾ? ಖಂಡಿತ ಕಷ್ಟ. ಆದ್ರೆ ಮಮ್ಮಾರವರ ಈ ಉದಾಹರಣೆ ನೋಡಿದಾಗ ಅನ್ಸತ್ತೆ, ಬಹುಶಃ ನಾವು ಸ್ಟ್ರೆಸ್ ತೆಗೆದುಕೊಡೋದು ಕೆಲಸದಿಂದಲ್ಲ. ಮತ್ಯಾವ್ದ್ರಿಂದ? ಆ ಕೆಲಸದ ಫಲಿತಾಂಶಕ್ಕೆ ಅಂಟಿಕೊಳ್ಳೋದ್ರಿಂದ. ನೋಡಿ, ಮಮ್ಮಾರಿಗೆ ಇಡೀ ಯಜ್ಞದ 100 ಜನರ ಆಡಳಿತ, ಅಡಿಗೆ ಮನೆಯ ವ್ಯವಸ್ಥೆಯ ದೊಡ್ಡ ಜವಾಬ್ದಾರಿ ಇತ್ತು. ಹೌದು, ಅದು ಬಹಳ ದೊಡ್ಡ ಟಾಸ್ಕ್. ಆದರೆ ಮಮ್ಮ ಯಾವುದೇ ಕರ್ಮವನ್ನು ಮಾಡ್ತಿದ್ರೂ ಮಾನಸಿಕವಾಗಿ ಡಿಟ್ಯಾಚ್ ಆಗಿರ್ತಿದ್ರು. ಕಮಲದ ಹೂವು ಕೆಸರಿನಲ್ಲಿದ್ರೂ ಅಂಟಿಕೊಳ್ಳದಂತೆ. ವಾವ್, ಎಂಥ ಅದ್ಭುತ ಸ್ಥಿತಿ ಅದು. ಆ ಸಮತೋಲನವನ್ನೇ ಬಾಬಾ ಹೇಳ್ತಾರೆ. ಈಗ ನಿಮ್ದು ಇದು ವಿದ್ಯಾರ್ಥಿ ಜೀವನವಾಗಿದೆ. ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಜೊತೆಗೆ ಈ ಕೋರ್ಸನ್ನು ಓದುತ್ತೀರಿ. ಅನೇಕ ಮಕ್ಕಳು ಡಬಲ್ ಕೋರ್ಸನ್ನು ತೆಗೆದುಕೊಳ್ಳುತ್ತಾರೆ. ಲಿಫ್ಟ್ ಸಿಗುತ್ತದೆ. ನಿಮ್ಮ ಕೋರ್ಸ್ ಆಗಿದೆ ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಇದನ್ನು ಓದುವುದು. ಅಂದ್ರೆ ಡಬಲ್ ಕೋರ್ಸಾ? ಈ ಡಬಲ್ ಕೋರ್ಸ್ನಲ್ಲಿ ಕನ್ಯೆಯರ ಪಾತ್ರವನ್ನು ಬಾಬಾ ಎತ್ತಿ ತೋರಿಸ್ತಾರಲ್ವಾ? ಹೌದು. ಬಾಬಾ ಹೇಳ್ತಾರೆ, ಇದರಲ್ಲಿಯೂ ಕನ್ಯೆಯರು ಬಹಳ ತೀಕ್ಷ್ಣವಾಗಿ ಹೋಗಬೇಕು. ಕನ್ಯೆಯರ ಕಾರಣ ತಂದೆಗೆ ಕನ್ಹಯ್ಯ ಅಥವಾ ಗೋಪಾಲ ಎಂಬ ಹೆಸರಿನ ಗಾಯನವಿದೆ. ವಾಸ್ತವದಲ್ಲಿ ಗೋಪುರು ಇದ್ದಾರೆ, ಏಕೆಂದ್ರೆ ಪ್ರವೃತ್ತಿ ಮಾರ್ಗವಲ್ಲವೇ? ಹೌದು, ಗೋಪುರು ಇದ್ದಾರೆ. ನೀವು ಸತ್ಯುಗದಲ್ಲಿ ದೇವಿ ದೇವತಾ ಧರ್ಮದವರಾಗಿದ್ರಿ. ಈ ಲಕ್ಷ್ಮೀನಾರಾಯಣರು ಪ್ರವೃತ್ತಿ ಮಾರ್ಗದಲ್ಲಿ ರಾಜಭಾರ ಮಾಡುತ್ತಿದ್ದರು. ನಾವೀಗ ಹೇಗಿದ್ದವರು ಹೇಗಾಗತ್ತೇವೆ ಎಂದು ನಿಮ್ಮ ಬುದ್ಧಿಯಲ್ಲಿ ಜ್ಞಾನವು ಹನಿಯುತ್ತಿರಬೇಕು. ನಾವು ಮತ್ತೆ ದೇವತೆಗಳಾಗ್ತೀವಿ ಅನ್ನೋ ಜ್ಞಾನ. ದೇವತೆಗಳ ಮಹಿಮೆಯ ಬಗ್ಗೆ ಬಾಬಾ ಹೇಳ್ತಾರೆ. ದೇವತೆಗಳು ಎಷ್ಟು ಶ್ರೇಷ್ಠರಾಗಿದ್ದಾರೆ. ಅವರ ಮುಂದೆ ಹೋಗಿ ಮಹಿಮೆ ಮಾಡ್ತಾರೆ. ತಾವು ಸರ್ವಗುಣ ಸಂಪನ್ನರು, 16 ಕಲಾ ಸಂಪೂರ್ಣರು. ನಾವು ಪಾಪಿಗಳು, ಕಪಟಿಗಳಾಗಿದ್ದೇವೆ. ನಾವು ನಿರ್ಗುಣ ಹಾರನಲ್ಲಿ ಯಾವುದೇ ಗುಣವಿಲ್ಲ. ಇದು ಭಕ್ತಿ ಮಾರ್ಗದ ಹಾಡು. ಹೌದು, ಇದರಲ್ಲಿ ಭಗವಂತನಿಗೆ ದಯೆ ಬರುವುದಿಲ್ಲ, ಕೃಪೆ ಮಾಡುವುದಿಲ್ಲ. ವಾಸ್ತವದಲ್ಲಿ ದಯೆ ಅಥವಾ ಕೃಪೆಯನ್ನು ತನ್ನ ಮೇಲೆ ತಾನೇ ತೋರಿಸ್ಕೊಳ್ಬೇಕಾಗಿದೆ. ಏಕೆಂದರೆ ನೀವೇ ದೇವತೆಗಳಾಗಿದ್ದೀರಿ. ಈಗ ತಮ್ಮನ್ನು ನೋಡಿಕೊಳ್ಳಿ, ಹೇಗಾಗ್ಬಿಟ್ಟಿದ್ದೀರಿ? ಭಗವಂತನಿಗೆ ದಯೆ ಬರುವುದಿಲ್ಲ ಎಂಬ ಈ ಸಾಲು
ಭಕ್ತಿ ಮಾರ್ಗಕ್ಕಿಂತ ಜ್ಞಾನ ಮಾರ್ಗ ಹೇಗೆ ಭಿನ್ನ ಅಂತ ಸ್ಪಷ್ಟವಾಗಿ ತೋರಿಸುತ್ತೆ. ಖಂಡಿತ ಬಹಳ ಭಿನ್ನವಾಗಿದೆ. ಭಕ್ತಿ ಮಾರ್ಗದಲ್ಲಿ ನಾವು ಸದಾ ಕೈ ಮುಗಿದು ದೇವರೇ ಕೃಪೆ ಮಾಡುವಂತ ಬೇಡಿಕೊಳ್ತೀವಿ. ಆದ್ರೆ ಇದು ಆಧ್ಯಾತ್ಮಿಕ ವಿಶ್ವವಿದ್ಯಾಲಯ. ಹೌದು, ಇದೊಂದು ಶಾಲೆ ಇದ್ದಂತೆ. ನೋಡಿ, ಒಬ್ಬ ವಿದ್ಯಾರ್ಥಿ ವರ್ಷವಿಡೀ ಪುಸ್ತಕವನ್ನೇ ಮುಟ್ಟದೆ ಪರೀಕ್ಷಾ ಕೊಠಡಿಯಲ್ಲಿ ಕುಳಿತು ದೇವರೇ ನನ್ನನ್ನು ಪಾಸ್ ಮಾಡು ಅಂತ ಬೇಡಿದ್ರೆ ದೇವ್ರು ಕೃಪೆ ಮಾಡಲು ಸಾಧ್ಯವೇ? ಖಂಡಿತ ಇಲ್ಲ. ಇಲ್ಲ, ಸಾಧ್ಯನೇ ಇಲ್ಲ. ಆತ ಸ್ವಯಂ ಓದುವ ಅಂದ್ರೆ ಪುರುಷಾರ್ಥ ಮಾಡಲೇಬೇಕು. ನಮ್ಮ ಮನಸ್ಸನ್ನು ನಾವೇ ಶುದ್ಧೀಕರಿಸಿಕೊಳ್ಬೇಕು ಅಲ್ವಾ? ಹೌದು. ಇದರ ಹಿಂದಿನ ಲಾಜಿಕ್ ಅನ್ನು ಬಾಬಾ ಹೇಳ್ತಾರೆ. ಈಗ ಮತ್ತೆ ಪುರುಷಾರ್ಥ ಮಾಡಿ ದೇವತೆಗಳಾಗಿರಿ. ಶಾಮನಿಂದ ಸುಂದರರಾಗಲು ಪುರುಷಾರ್ಥ ಮಾಡಬೇಕಾಗಿದೆ. ಇದಂತೂ ಭಕ್ತಿ ಮಾರ್ಗದಲ್ಲಿ ಹೇಳ್ತಾರೆ. ನಾವು ಸತ್ತು ಹೋಗುತ್ತಿದ್ದೆವು, ಇಂತಹವರ ಕೃಪೆಯಿಂದ, ಇಂತಹವರ ಆಶೀರ್ವಾದದಿಂದ ಪಾರಾದೆವು ಎಂದು. ಇದು ಕೇವಲ ಭಕ್ತಿಯ ಮಾತು. ಕರೆಕ್ಟ್. ಮಹಾತ್ಮ ಮೊದಲಾದವರ ಕೈ ಹಿಡಿದುಕೊಂಡು ತಮ್ಮ ಆಶೀರ್ವಾದ ಬೇಕೆಂದು ಹೇಳ್ತಾರೆ. ಇಲ್ಲಂತೂ ಇದು ವಿದ್ಯೆಯಾಗಿದೆ. ಕೃಪೆ ಇತ್ಯಾದಿಗಳ ಮಾತಿಲ್ಲ. ಮನ್ಮನಾಭವದ ಅರ್ಥವಿದೆಯಲ್ಲವೇ? ಕೃಪೆ ಅಲ್ಲ, ಓದು ಮುಖ್ಯ. ಮುಂದುವರೆದು ಬಾಬಾ ಹೇಳ್ತಾರೆ, ಮಂತ್ರಗಳನ್ನು ಬಹಳಷ್ಟು ತಿಳಿಸ್ತಾರೆ, ಅನೇಕ ಪ್ರಕಾರದ ಹಠಯೋಗಗಳನ್ನು ಕಲಿಸ್ತಾರೆ. ಪ್ರತಿಯೊಬ್ಬರ ಶಿಕ್ಷಣವೂ ವಿಭಿನ್ನವಾಗಿರುತ್ತದೆ. ಹಠಯೋಗದ ಮಾದರಿಗಳನ್ನು ನೋಡಬೇಕೆಂದ್ರೆ ಜೈಪುರದ ಮ್ಯೂಸಿಯಂನಲ್ಲಿ ಹೋಗಿ ನೋಡಿರಿ. ಇಲ್ಲಂತೂ ಎಷ್ಟು ಆರಾಮದಿಂದ ಕುಳಿತಿದ್ದೀರಿ. ನಮಗೆ ಪುನಃ ತಂದೆಯೂ ರಾಜ್ಯಭಾಗ್ಯವನ್ನು ಕೊಡುತ್ತಿದ್ದಾರೆಂದು ನಿಮ್ಮ ಬುದ್ಧಿಯಲ್ಲಿದೆ. ಹೌದು, ನಾವು ಭವಿಷ್ಯಕ್ಕಾಗಿ ಓದ್ತಿದ್ದೇವೆ. ಸತ್ಯಯುಗದಲ್ಲಿನ ವ್ಯವಸ್ಥೆಯ ಕುರಿತು ಬಾಬಾ ಹೇಳುತ್ತಾರೆ, ಅಲ್ಲಿಯೇ ಅದ್ವೈತ, ದೇವಿ, ದೇವತಾಧರ್ಮವಿತ್ತು ಮತ್ತಾವುದೇ ಧರ್ಮವಿರಲಿಲ್ಲ. ಎರಡು ಕೈಗಳು ಸೇರಿದಾಗಲೇ ಚಪ್ಪಾಳೆ ತಟ್ಟಲು ಸಾಧ್ಯ. ಅರ್ಥಾತ್ ಒಂದು ಧರ್ಮವಿರುವ ಕಾರಣ ಅಲ್ಲಿ ಯಾವುದೇ ಜಗಳ, ಕಲಹಗಳಿರುವುದಿಲ್ಲ. ಅಂದ್ರೆ ಕೇವಲ ಒಂದೇ ಧರ್ಮ. ಈಗ ಕಲಿಯುಗವಾಗಿದೆ. ಕಲಿಯುಗವು ಪೂರ್ಣವಾದರೆ ಭಕ್ತಿಯೂ ಪೂರ್ಣವಾಗುವುದು. ಈಗಂತೂ ಮನುಷ್ಯರ ಸಂಖ್ಯೆಯೂ ಎಷ್ಟೊಂದು ವೃದ್ಧಿಯಾಗುತ್ತಿರ್ತದೆ. ಭಾರತದ ಧರಣಿಯೂ ಹೆಚ್ಚುವುದಿಲ್ಲ. ಧರಣಿಯೂ ಅಷ್ಟೇ ಇರ್ತದೆ. ಬಾಕಿ ಮನುಷ್ಯರ ಸಂಖ್ಯೆಯೂ ಹೆಚ್ಚು ಕಡಿಮೆ ಆಗುತ್ತಿರ್ತದೆ. ಭೂಮಿ ಅಷ್ಟೇ ಇರುತ್ತೆ, ಜನ ಮಾತ್ರ ಜಾಸ್ತಿ ಆಗ್ತಾರೆ. ಮತ್ತು ಭವಿಷ್ಯದ ರಾಜ್ಯದ ಸ್ಥಾಪನೆಯ ಕುರಿತು ಬಾಬಾ ಹೇಳುತ್ತಾರೆ, ಸತ್ಯಯುಗದಲ್ಲಿ ಇದೇ ಪ್ರಪಂಚವೇ ಇರುವುದು, ಆದರೆ ಅಲ್ಲಿ ಜನಸಂಖ್ಯೆಯು ಬಹಳ ಕಡಿಮೆ ಇರುತ್ತದೆ. ಪ್ರಪಂಚವೇನು ಚಿಕ್ಕದಾಗಿ ಬಿಡುವುದಿಲ್ಲ. ಅಂದಾಗ ನಾವು ನಮ್ಮ ಯೋಗ ಬಲದಿಂದ ತಂದೆಯ ಶ್ರೀಮತದಂತೆ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೇವೆಂದು ನೀವು ಮಕ್ಕಳಿಗೆ ಬಹಳ ಖುಷಿ ಇರಬೇಕು. ಖುಷಿ ಸದಾ ಇರಬೇಕು. ತಂದೆಯೂ ತಿಳಿಸುತ್ತಾರೆ, ಮಕ್ಕಳೇ, ನನ್ನೊಬ್ಬನ್ನೇ ನೆನಪು ಮಾಡಿ, ಆಗ ನಿಮ್ಮ ಪಾಪಗಳು ಭಸ್ಮವಾಗುವುದು. ಆತ್ಮದಲ್ಲಿಯೇ ತುಕ್ಕು ಹಿಡಿದಿದೆಯಲ್ಲವೇ? ಕೇವಲ ಸತೋ ರಜೋ ತಮೋ ಎಂದು ಹೇಳುತ್ತಾರೆ, ಆದರೆ ಆತ್ಮದಲ್ಲಿಯೇ ಈ ತುಕ್ಕು ಬೀಳುತ್ತದೆ ಎಂದು ತೋರಿಸುವುದಿಲ್ಲ. ಓ, ತುಕ್ಕು ಅನ್ನೋಡು ಆತ್ಮಕ್ಕೆ. ಮೊದಲು ಸತೋಪ್ರಧಾನರಾಗಿದ್ದಾಗ ಸತ್ಯ ಚಿನ್ನದ ಸಮಾನರಾಗಿದ್ದೀರಿ. ನಂತರ ಆತ್ಮದಲ್ಲಿ ಬೆಳ್ಳಿಯೂ ಬೆರಕೆಯಾಗುತ್ತದೆ. ಅರ್ಥಾತ್ ಅದಕ್ಕೆ ತ್ರೇತಾಯುಗವೆಂದು ಹೇಳಲಾಗುತ್ತದೆ. ಒಂದು ನಿಮಿಷ, ಇಲ್ಲಿ ಸತೋ ರಜೋತಮೋ ಎಂಬ ಪದಗಳನ್ನು ಬಳಸಲಾಗಿದೆ. ಹೌದು. ಹೊಸದಾಗಿ ಕೇಳುವವರಿಗೆ ಇದರ ಅರ್ಥ ಸ್ವಲ್ಪ ಗೊಂದಲವಾಗಬಹುದು. ಆತ್ಮವು ತನ್ನ ಗುಣಮಟ್ಟವನ್ನು ಕಳೆದುಕೊಳ್ಳುವ ಹಂತಗಳಿವು. ಸತೋ ಎಂದರೆ ಆತ್ಮವು ಸಂಪೂರ್ಣ ಪವಿತ್ರವಾದ ಚಿನ್ನದಂತಹ ಸ್ಥಿತಿ, ಅಂದರೆ ಸತ್ಯಯುಗ. ಕರೆಕ್ಟ್, ಚಿನ್ನದ ಯುಗ. ನಂತರ ಬೆಳ್ಳಿ ಬೆರೆತಾಗ ರಜೋ, ತಾಮ್ರ ಮತ್ತು ಕಬ್ಬಿಣ ಬೆರೆತಾಗ ಅದು ತಮೋ, ಅಂದರೆ ಸಂಪೂರ್ಣ ತುಕ್ಕು ಹಿಡಿದ ಕಲಿಯುಗದ ಸ್ಥಿತಿ. ಈ ತುಕ್ಕು ಅಥವಾ ಪಾಪಕರ್ಮಗಳನ್ನು ತೆಗೆಯುವ ಬಗೆಯನ್ನು ಬಾಬಾ ಏನು ಹೇಳಿದ್ದಾರೆ? ಬಾಬಾ ಹೇಳ್ತಾರೆ, ಚಂದ್ರವಂಶೀಯರಿರುತ್ತಾರೆ. ಆಂಗ್ಲ ಭಾಷೆಯ ಶಬ್ದಗಳು ಎಷ್ಟು ಚೆನ್ನಾಗಿದೆ. ಗೋಲ್ಡನ್, ಸಿಲ್ವರ್, ಕಾಪರ್ ಮತ್ತು ಐರನ್. ತಂದೆಯೂ ತಿಳಿಸ್ತಾರೆ, ಮಕ್ಕಳೇ, ಆತ್ಮದಲ್ಲಿ ತುಕ್ಕು ಹಿಡಿದಿದೆ. ಅದು ಬಿಡುವುದಾದ್ರೂ ಹೇಗೆ? ಸತೋದಿಂದ ತಮೋ ಆಗಿಬಿಟ್ಟಿದ್ದೀರಿ. ಈಗ ತಮೋದಿಂದ ಸತೋ ಹೇಗಾಗುವುದು? ಇದಕ್ಕಾಗಿ ಗಂಗೆಯಲ್ಲಿ ಸ್ನಾನ ಮಾಡಿದ್ರೆ ಸತೋ ಪ್ರಧಾನವಾಗ್ಬಿಡ್ತೇವೆ ಎಂದು ತಿಳಿದುಬಿಡ್ತಾರೆ. ಆದ್ರೆ ಇದು ಸಾಧ್ಯವಿಲ್ಲ. ಹೌದು, ನಾವು ಕೇವಲ ಒಬ್ಬರನ್ನು ನೆನಪು ಮಾಡುವುದರಿಂದ ನಮ್ಮ ಹಳೆಯ ಪಾಪಕರ್ಮಗಳು ಹೇಗೆ ನಾಶವಾಗಲು ಸಾಧ್ಯ? ಇದರ ಅಂದ್ರೆ ಹಿಂದಿನ ವಿಜ್ಞಾನ ಅಥವಾ ಲಾಜಿಕ್ ಏನು? ಲಾಜಿಕ್ ಬಹಳ ಸರಳ. ನೋಡಿ, ಗಂಗೆಯಲ್ಲಿ ಮುಳುಗಿದ್ರೆ ಕೇವಲ ದೇಹದ ಕೊಳೆ ಹೋಗುತ್ತೆ ಅಲ್ವಾ? ಹೌದು, ಶರೀರ ಮಾತ್ರ ಶುದ್ಧವಾಗುತ್ತೆ. ಆದ್ರೆ ಮನಸ್ಸಿನಲ್ಲಿರುವ ಸೇಡು, ಕಾಮ, ಕ್ರೋಧದಂತಹ ನಕಾರಾತ್ಮಕ ನ್ಯೂರಲ್ ಪಾತ್ವೆಗಳನ್ನು ಅಳಿಸಲು ನಾವು ಉನ್ನತ ಶಕ್ತಿಯ ಪವಿತ್ರತೆಯ ಕಂಪನಗಳ ಜೊತೆ ಅನುಸಂಧಾನ ಮಾಡಲೇಬೇಕು. ಖಂಡಿತ ಮಾಡಬೇಕು. ಇದನ್ನೇ ಬಾಬಾ ಹೇಳುತ್ತಾರೆ. ಗಂಗಾ ಸ್ನಾನವನ್ನಂತೂ ಪ್ರತಿನಿತ್ಯವೂ ಮಾಡುತ್ತಿರುತ್ತಾರೆ.
ಕೆಲವರಂತೂ ನೇಮಿನಾಥರಾಗಿ ಬಿಡುತ್ತಾರೆ, ಕೊಳದಲ್ಲಿಯೂ ಹೋಗಿ ಸ್ನಾನ ಮಾಡುತ್ತಾರೆ. ನಿಮಗೆ ತಂದೆಯೂ ತಿಳಿಸುತ್ತಾರೆ, ಮಕ್ಕಳೇ, ತಂದೆಯನ್ನು ನೆನಪು ಮಾಡುವ ನಿಯಮವನ್ನಿಟ್ಟುಕೊಳ್ಳಿ. ಅಂದ್ರೆ ನೆನಪಿನ ಸ್ನಾನ. ಹೌದು, ನೆನಪಿನ ಸ್ನಾನ ಅಥವಾ ಯಾತ್ರೆ ಮಾಡಿ. ತಂದೆಯು ಜ್ಞಾನ ಸ್ನಾನ, ಯೋಗದ ಯಾತ್ರೆಯನ್ನೂ ಕಲಿಸುತ್ತಾರೆ, ಜ್ಞಾನವನ್ನು ಕೊಡುತ್ತಾರೆ. ಇದರಲ್ಲಿ ಯೋಗದ ಜ್ಞಾನ, ಸೃಷ್ಟಿಚಕ್ರದ ಜ್ಞಾನವೂ ಇದೆ. ಬಾಕಿ ಶಾಸ್ತ್ರಗಳ ಜ್ಞಾನವನ್ನು ಅನೇಕರು ತಿಳಿಸುತ್ತಾರೆ. ಯೋಗವನ್ನು ಯಾರೂ ಅರಿತುಕೊಂಡಿಲ್ಲ, ಇದನ್ನು ಹಠಯೋಗವೆಂದು ತಿಳಿದುಕೊಂಡಿದ್ದಾರೆ. ಆಕ್ಚುಲಿ ಇಲ್ಲಿ ನೇಮಿನಾಥರು ಎಂದ ಪದ ಬಂದಿದೆ. ಅಂದ್ರೆ ಕೇವಲ ಬಾಹ್ಯವಾಗಿ ಕಣ್ಣು ಮುಚ್ಚಿ ಕುಳಿತು ಒಳಗಡೆ ಮನಸ್ಸು ಎಲ್ಲೆಲ್ಲೋ ಓಡುತ್ತಿದ್ದರೆ ಅದು ಯೋಗವಲ್ಲ. ನೈಜ ಯೋಗವೆಂದರೆ ಪರಮಾತ್ಮನ ಪ್ರೀತಿಯಲ್ಲಿ ತಲ್ಲೀನರಾಗುವುದು. ಕರೆಕ್ಟ್, 100% ನಿಜ. ಈ ಜ್ಞಾನವನ್ನು ಹಂಚುವ ಕುರಿತು ಬಾಬಾ ಹೇಳ್ತಾರೆ, ಯೋಗಾಶ್ರಮಗಳು ಬಹಳಷ್ಟು ಇವೆ. ಮನ್ಮನಾಭವದ ಮಂತ್ರವೂ ತಂದೆಯ ವಿನಾ ಮತ್ತಾವ ಮನುಷ್ಯರ ಬಳಿಯೂ ಇಲ್ಲ. ಈಗ 84 ಜನ್ಮಗಳ ಚಕ್ರವು ಪೂರ್ಣವಾಗಿದೆ, ಮತ್ತೆ ಹೊಸ ಪ್ರಪಂಚವಾಗುವುದು. ವೃಕ್ಷದ ವೃದ್ಧಿಯು ಹೇಗಾಗುತ್ತೆಂಬುದು ಈಗ ನಿಮ್ಮ ಬುದ್ಧಿಯಲ್ಲಿದೆ. ಈ ಜ್ಞಾನ ನಮ್ಮತ್ರ ಮಾತ್ರ ಇದೆ. ಈ ರಾಜಧಾನಿಯು ಸ್ಥಾಪನೆಯಾಗುತ್ತಿದೆ. ಎಲ್ಲರೂ ಒಟ್ಟಿಗೆ ಹೋಗುವುದಿಲ್ಲ. ಬ್ರಾಹ್ಮಣರ ವೃಕ್ಷವು ಬಹಳ ದೊಡ್ಡದಾಗುವುದು. ನಂತರ ಕೆಲವರಾಗೆ ಹೋಗುವರು. ಪ್ರಜೆಗಳೂ ತಯಾರಾಗುತ್ತಿರುವರು. ಈ ಸೇವಾ ಕಾರ್ಯದ ವಿಸ್ತಾರದ ಬಗ್ಗೆ ಬಾಬಾ ಏನ್ ಹೇಳಿದ್ದಾರೆ? ಬಾಬಾ ಹೇಳ್ತಾರೆ, ಯಾರಾದ್ರೂ ಜ್ಞಾನವನ್ನು ಸ್ವಲ್ಪ ಕೇಳಿದ್ರೂ ಸಹ ಪ್ರಜೆಗಳಲ್ಲಿ ಬಂದು ಬಿಡ್ತಾರೆ. ಸೇವಾ ಕೇಂದ್ರಗಳು ಬಹಳ ವೃದ್ಧಿ ಹೊಂದುತ್ತವೆ. ಎಲ್ಲಿ ನೋಡಿದರಲ್ಲಿ ಪ್ರದರ್ಶನಿಗಳನ್ನು ಇಡುತ್ತಾ ಹೋಗುವರು. ಹೇಗೆ ಮಂದಿರಗಳನ್ನು ಕಟ್ಟಿಸ್ತಾ ಹೋಗುವರೋ ಹಾಗೆಯೇ ನಿಮ್ಮ ಪ್ರದರ್ಶನಿಗಳೂ ಸಹ ಹಳ್ಳಿಗಳಲ್ಲಿ ಸ್ಥಾಪನೆಯಾಗುತ್ತದೆ. ಹಳ್ಳಿಗಳಲ್ಲಿ ಪ್ರದರ್ಶನೆ, ಮನೆಯಲ್ಲಿ ಪ್ರದರ್ಶನಿಯನ್ನು ಇಡುವರು. ವೃದ್ಧಿ ಆಗುತ್ತಾ ಹೋಗುತ್ತದೆ. ಆದ್ದರಿಂದ ಕೊನೆಗೆ ಈ ಚಿತ್ರಗಳನ್ನು ಮುದ್ರಿಸಬೇಕಾಗುವುದು. ಎಲ್ಲರ ಬಳಿ ತಂದೆಯ ಸಂದೇಶ ತಲುಪುವುದು. ಮತ್ತು ಈ ಸೇವೆಗೆ ಬೇಕಾದ ಆಧುನಿಕ ಸಾಧನಗಳ ಕುರಿತು ಬಾಬಾ ಹೇಳಿದಾರಲ್ವಾ? ಹೌದು, ಬಾಬಾ ಹೇಳ್ತಾರೆ, ನೀವು ಮಕ್ಕಳು ಬಹಳಷ್ಟು ಸರ್ವಿಸ್ ಮಾಡಬೇಕಾಗಿದೆ. ಈಗಂತೂ ಈ ಪ್ರೊಜೆಕ್ಟರ್ ಪ್ರದರ್ಶನಿಯ ಫ್ಯಾಷನ್ ಬಂದಿದೆ. ಆದ್ರಿಂದ ಹಳ್ಳಿಗಳಲ್ಲಿ ಇದನ್ನು ತೋರಿಸ್ರಿ, ಇದರಿಂದ ಬಹಳ ಚೆನ್ನಾಗಿ ತಿಳಿದುಕೊಳ್ಳುವರು. ನೋಡಿ, ಆ ಕಾಲದಲ್ಲಿ ಬಾಬಾ ಪ್ರೊಜೆಕ್ಟರ್ ಬಗ್ಗೆ ಮಾತನಾಡಿದ್ದಾರೆ. ಪ್ರಸ್ತುತ ಈ ಡಿಜಿಟಲ್ ಯುಗದಲ್ಲಿ ಯೂಟ್ಯೂಬ್, ವಾಟ್ಸ್ಆಪ್ ಇವೆಲ್ಲವೂ ಆಧುನಿಕ ಡಿಜಿಟಲ್ ಪ್ರದರ್ಶನಿಗಳೇ ಆಗಿವೆ ಅಲ್ವಾ? ಖಂಡಿತ. ಈಗಿನ ಕಾಲಕ್ಕೆ ಅವೇ ಪ್ರದರ್ಶನಿಗಳು. ಆದ್ರೆ ಜ್ಞಾನವನ್ನು ಹಂಚುವಾಗ ಎದುರಾಗುವ ಸಮಸ್ಯೆಯನ್ನು ಬಾಬಾ ಎತ್ತಿ ತೋರಿಸ್ತಾರೆ. ಓಹೋ, ಯಾವ ಸಮಸ್ಯೆ? ಬಾಬಾ ಹೇಳ್ತಾರೆ, ಶಿವ ಜಯಂತಿಯ ಗಾಯನವಿದೆ, ಆದ್ರೆ ಶಿವನು ಹೇಗೆ ಬರುವರು ಎಂಬುದು ಯಾರಿಗೂ ತಿಳಿದಿಲ್ಲ. ಶಿವಪುರಾಣದಲ್ಲಿ ಈ ಮಾತುಗಳಿಲ್ಲ. ಈ ಮಾತುಗಳನ್ನು ಕೇವಲ ನೀವು ಮಕ್ಕಳೇ ಕೇಳುತ್ತೀರಿ. ಕೇಳುವ ಸಮಯದಲ್ಲಿ ಬಹಳ ಇಷ್ಟವಾಗುತ್ತದೆ, ಮತ್ತೆ ಮರೆತು ಹೋಗುತ್ತೀರಿ. ಹೌದು, ಬಹಳ ಬೇಗ ಮರ್ತೋಗುತ್ತೆ. ನಿಮ್ಮಲ್ಲಿ ಜ್ಞಾನಬಿಂದುಗಳು ಚೆನ್ನಾಗಿ ಧಾರಣೆಯಾಗಿದ್ದಾಗ ಬಹಳ ಚೆನ್ನಾಗಿ ಸೇವಿಸನ್ನು ಮಾಡುವಿರಿ. ಆದರೆ ಎಲ್ಲಾ ಜ್ಞಾನದ ಅಂಶಗಳು ಯಾರಿಗೂ ಧಾರಣೆಯಾಗುವುದಿಲ್ಲ. ಭಾಷಣ ಮಾಡಿ ಬಂದ ನಂತರ ಈ ಅಂಶವನ್ನು ತಿಳಿಸಿದ್ದರೆ ಬಹಳ ಚೆನ್ನಾಗಿರುತ್ತಿತ್ತು ಎಂದು ವಿಚಾರ ಬರುತ್ತದೆ. ಭಾಷಣ ಮಾಡಿ ನಂತರ ನಾವು ಇವೆಲ್ಲ ಅಂಶಗಳನ್ನು ಸರಿಯಾಗಿ ತಿಳಿಸಿದೆವೆ ಎಂದು ವಿಚಾರ ಮಾಡುತ್ತಾರೆ. ಇದು ನಮಗೆಲ್ಲರಿಗೂ ಅನುಭವವಾಗಿರುವ ವಿಷಯವೇ ಸರಿ. ಹೌದಲ್ವಾ? ಎಲ್ರಿಗೂ ಆಗುತ್ತೆ ಇದು. ವೇದಿಕೆಯ ಮೇಲಿದ್ದಾಗ ಮರೆತು ಹೋಗುವುದು, ಕೆಳಗೆ ಬಂದ ಮೇಲೆ ಅರೆ ಆ ಪಾಯಿಂಟ್ ಹೇಳಬೇಕಿತ್ತು ಅನಿಸುವುದು ಬಹಳ ಸಾಮಾನ್ಯ. ಅದಕ್ಕಾಗಿಯೇ ಬುದ್ಧಿಯನ್ನು ಚುರುಕಾಗಿಡಲು ಬಾಬಾ ಹೇಳುತ್ತಾರೆ, ಈಗಿನ್ನೂ ಬಹಳಷ್ಟು ಜ್ಞಾನದ ವಿಚಾರಗಳನ್ನು ಮರೆತು ಹೋಗ್ತಾರೆ. ಇವೆಲ್ಲವೂ ಜೊತೆ ಬರುವುದಿಲ್ಲ. ಇದು ಕೇವಲ ಈಗಿನ ಸಮಯಕ್ಕಾಗಿ ಮಾತ್ರ. ನಂತರ ಇದೆಲ್ಲವೂ ಸಮಾಪ್ತಿಯಾಗಿ ಬಿಡುವುದು. ಈಗ ಮಾತ್ರ ಈ ಜ್ಞಾನ. ಈಗ ಈ ಕಣ್ಣಿಗಳಿಂದ ಏನೆಲ್ಲವೂ ನೋಡುತ್ತೀರೋ ಇದು ಸತ್ಯಯುಗದಲ್ಲಿರುವುದಿಲ್ಲ. ಈಗ ನಿಮಗೆ ಜ್ಞಾನದ 3ನೇ ನೇತ್ರವೂ ಸಿಗುತ್ತದೆ. ನೀವೀಗ ತ್ರಿನೇತ್ರಿಗಳಾಗುತ್ತೀರಿ. ತಂದೆಯು ಬಂದು ನಿಮಗೆ ಜ್ಞಾನವನ್ನು ಕೊಡುತ್ತಿದ್ದಾರೆ. ಅದನ್ನು ಆತ್ಮವೂ ಧಾರಣೆ ಮಾಡಿಕೊಳ್ಳುತ್ತದೆ. ಆತ್ಮಕ್ಕೆ 3ನೇ ನೇತ್ರವೂ ಸಿಗುತ್ತದೆ. ವಾವ್! 3ನೇ ನೇತ್ರ. ಮುರುಳಿಯ ಕೊನೆಯಲ್ಲಿ ಓದುವ ಆಸಕ್ತಿ ಬಗ್ಗೆ ಏನು ಹೇಳಿದ್ದಾರೆ ಬಾಬಾ? ಬಾಬಾ ಹೇಳ್ತಾರೆ, ನಾನಾತ್ಮನಾಗಿದ್ದೇನೆ. ನಾನು ಈ ಶರೀರದ ಮೂಲಕ ಇಂತಹ ಕರ್ಮವನ್ನು ಮಾಡುತ್ತೇನೆ. ತಂದೆಯು ನಮಗೆ ಓದಿಸುತ್ತಾರೆ ಎಂಬ ಜ್ಞಾನವು ಈಗ ಯಾರಲ್ಲಿಯೂ ಇಲ್ಲ. ಇದನ್ನು ಬುದ್ಧಿಯಲ್ಲಿಟ್ಟುಕೊಳ್ಳುವುದು ಬಹಳ ಪರಿಶ್ರಮವಾಗಿದೆ. ಹೌದು, ಇದು ಬಹಳ ಪರಿಶ್ರಮದ ಕೆಲಸ. ಮಕ್ಕಳು ಪರಿಶ್ರಮ ಪಡಬೇಕು ಮತ್ತು ಖುಷಿಯಲ್ಲಿ ಇರಬೇಕಾಗಿದೆ. ಈಗ ನಮ್ಮ ರಾಜ್ಯವು ಬಂದಿತೆಂದರೆ ಬಂದಿತು.
ನಮ್ಮ ರಾಜ್ಯದಲ್ಲಿ ಏನೇನಿರುವುದು ಎಂಬುದನ್ನು ನೀವು ತಿಳಿದುಕೊಂಡಿದ್ದೀರಿ. ನೀವು ಮಕ್ಕಳಿಗಂತೂ ನಾವೀಗ ಈ ವಿದ್ಯೆಯಿಂದ ರಾಜ್ಯಭಾಗ್ಯವನ್ನು ಪಡೆಯುತ್ತೇವೆಂದು ಬಹಳ ಖುಷಿಯಿರಬೇಕಾಗಿದೆ. ಓದುವವರಿಗೆ ಪದವಿಯ ನೆನಪಿರುತ್ತದೆ. ಅದೇ ರಾಜಧಾನಿಯ ಬಗ್ಗೆ ಹೇಳೋದಾದ್ರೆ ಬಾಬಾ ಹೇಳ್ತಾರೆ, ನಾವು ಭವಿಷ್ಯಕ್ಕಾಗಿ ಓದುತ್ತೇವೆ, ಚೆನ್ನಾಗಿ ಓದಿದ್ದೇ ಆದರೆ ರಾಜ್ಯ ಸಿಂಹಾಸನದ ಮೇಲೆ ಕುಳಿತುಕೊಳ್ಳುವೆವು. ಅಂಥವರು ಪ್ರಸಿದ್ಧರಾಗುತ್ತಾರೆ. ಕರೆಕ್ಟ್. ಸಿಂಹಾಸನ ಪಡೆಯಲು ಓದಬೇಕು. ಈಗ ಅದರ ಪಟ್ಟಿಯನ್ನು ತೆಗೆದು ಮಾಲೆಯನ್ನು ತಯಾರಿಸಿದರೆ ಆಗ ಎಲ್ಲರೂ ಹೇಳುವರು, ಇಂತಹವರು ನಮ್ಮ ಬಳಿ ರಿಫ್ರೆಶ್ ಮಾಡಲು ಕಳುಹಿಸಿ ಎಂದು. ಭಾಷಣ ಮಾಡುವವರನ್ನ ಕರೆಸ್ತಾರೆ ಅಂದ ಮೇಲೆ ಅವರಿಗೆ ಗೌರವ ಕೊಡಬೇಕು. ನಾವು ಸಹ ಇವರಂತೆ ಬುದ್ಧಿವಂತರಾಗಬೇಕೆಂದು ಸಂಕಲ್ಪವಿರಲಿ. ಒಳ್ಳೆಯದು. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪುದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ, ಸುಪ್ರಭಾತ ಹಾಗೂ ನಮಸ್ತೆ. ಈಗ ತರಗತಿಯ ಅತ್ಯಂತ ಪ್ರಮುಖ ಘಟ್ಟಕ್ಕೆ ಬಂದಿದ್ದೇವೆ. ಜ್ಞಾನವನ್ನು ಕೇಳುವುದು ಎಷ್ಟು ಮುಖ್ಯವೋ ಅದನ್ನು ಕರ್ಮದಲ್ಲಿ ಇಳಿಸುವುದು, ಅಂದರೆ ಧಾರಣೆ ಮಾಡುವುದು ಅಷ್ಟೇ ಮುಖ್ಯ. ಹೌದು, ಧಾರಣೆಗಾಗಿ ಮುಖ್ಯ ಸಾರ. ಮೊದಲನೇ ಅಂಶವನ್ನು ಗಮನಿಸೋಣ. ಬಾಬಾ ಹೇಳ್ತಾರೆ, ಅತೀಂದ್ರಿಯ ಸುಖದ ಅನುಭವ ಮಾಡಲು ದೇಹಭಾನವನ್ನು ಕಳೆಯುವ ಪುರುಷಾರ್ಥ ಮಾಡಬೇಕಾಗಿದೆ. ಈಗ ಹಿಂತಿರುಗಿ ಮನೆಗೆ ಹೋಗಬೇಕಾಗಿದೆ. ಆದ್ದರಿಂದ ಬುದ್ಧಿಯೋಗವು ಮನೆಯೊಂದಿಗೆ ತೊಡಗಿರಲಿ. ಇದನ್ನು ಪ್ರಾಯೋಗಿಕವಾಗಿ ಮಾಡುವುದು ಹೇಗೆ? ನೀವು ಹೇಳಿ. ದಿನವಿಡೀ ನಾವು ಲ್ಯಾಪ್ಟಾಪ್ ಮುಂದೆಯೋ ಫ್ಯಾಕ್ಟರಿಯಲ್ಲೋ ಕೆಲಸ ಮಾಡುವಾಗ ಕೇವಲ ನಾನು ಇಂಜಿನಿಯರ್, ನಾನು ಮ್ಯಾನೇಜರ್ ಎಂಬ ಭಾನದಲ್ಲಿರದೆ ನಾನೊಂದು ಚೈತನ್ಯ ಶಕ್ತಿ ಈ ಶರೀರದ ಮೂಲಕ ಈ ಟಾಸ್ಕ್ ಅನ್ನು ಪೂರೈಸುತ್ತಿದ್ದೇನೆ ಎಂದು ಅನುಭವ ಮಾಡಬೇಕು. ಬಹಳ ಸುಂದರವಾದ ವಿವರಣೆ. ಸಂಜೆಯಾಗುತ್ತಿದ್ದಂತೆ ನಮ್ಮ ಬುದ್ಧಿ ಲೌಕಿಕ ಮನೆಯ ಕಡೆ ಓಡುವಂತೆ ಈ ಕಲಿಯುಗವೆಂಬ ಜನ್ಮದ ಸಂಜೆಯಾಗಿದೆ. ನಮ್ಮ ಬುದ್ಧಿಯನ್ನು ಪರಮಧಾಮದ ಕಡೆಗೆ ಜೋಡಿಸಬೇಕು. ಅದ್ಭುತ. ಎರಡನೇ ಅಂಶದಲ್ಲಿ ಬಾಬಾ ಹೇಳ್ತಾರೆ, ಗೃಹಸ್ಥ ವ್ಯವಹಾರದಲ್ಲಿರ್ತಾ ವಿದ್ಯೆಯನ್ನು ಓದಬೇಕಾಗಿದೆ. ಡಬಲ್ ಕೋರ್ಸ್ ತೆಗೆದುಕೊಳ್ಬೇಕು. ಜ್ಞಾನದ ಸ್ನಾನ ಮತ್ತು ನೆನಪಿನ ಯಾತ್ರೆಯನ್ನು ಮಾಡಬೇಕು ಮತ್ತು ಅನ್ಯರಿಗೂ ಮಾಡಿಸಬೇಕಾಗಿದೆ. ಡಬಲ್ ಕೋರ್ಸ್ ಎಂದರೆ ಲೌಕಿಕ ಮತ್ತು ಅಲೌಕಿಕ ಬ್ಯಾಲೆನ್ಸ್. ಬೆಳಗ್ಗೆ ಎದ್ದು ಅರ್ಧ ಗಂಟೆ ಮುರುಳಿ ಓದುವುದು ಜ್ಞಾನದ ಸ್ನಾನ. ಹೌದು. ಆಫೀಸ್ನಲ್ಲಿ ಸವಾಲುಗಳು ಬಂದಾಗ ಮನಸ್ಸಿನಲ್ಲೇ ಒಮ್ಮೆ ಶಿವಬಾಬಾನಿಗೆ ಕನೆಕ್ಟ್ ಆಗಿ ಶಾಂತಿ ಪಡೆದುಕೊಳ್ಳುವುದು ನೆನಪಿನ ಯಾತ್ರೆ. ಇದನ್ನು ನಾವು ಸ್ವಯಂ ಅನುಭವಿಸಿ ಇತರರಿಗೂ ಪ್ರೇರಣೆಯಾಗಬೇಕು. ಇಂದಿನ ವರದಾನ. ಕೋಮಲತೆಯನ್ನು ಚಮತ್ಕಾರದಲ್ಲಿ ಪರಿವರ್ತನೆ ಮಾಡುತ್ತಾ ಮಾಯಾಜೀತರಾಗುವಂತಹ ಶಕ್ತಿ ಸ್ವರೂಪ ಭವ. ಬಾಬಾ ಹೇಳುತ್ತಾರೆ, ಶಕ್ತಿ ಸ್ವರೂಪರಾಗುವುದಕ್ಕಾಗಿ ಕೋಮಲತೆಯನ್ನು ಚಮತ್ಕಾರದಲ್ಲಿ ಪರಿವರ್ತನೆ ಮಾಡಿರಿ. ಕೇವಲ ಸ್ವಯಂನ ಸಂಸ್ಕಾರಗಳನ್ನು ಪರಿವರ್ತನೆ ಮಾಡುವುದರಲ್ಲಿ ಕೋಮಲರಾಗಿರಿ. ಕರ್ಮದಲ್ಲೆಂದಿಗೂ ಕೋಮಲರಾಗಬಾರದು. ಇದರಲ್ಲಿ ಶಕ್ತಿರೂಪವುಳ್ಳವರಾಗಿರಿ. ಕರ್ಮದಲ್ಲಿ ಶಕ್ತಿ ಇರಬೇಕು. ಯಾರು ಶಕ್ತಿರೂಪದ ಕವಚವನ್ನು ಧರಿಸುತ್ತಾರೆಯೋ ಅವರಿಗೆ ಮಾಯೆಯ ಯಾವುದೇ ಬಾಣವೂ ನಾಟಲು ಸಾಧ್ಯವಿಲ್ಲ. ಆದ್ದರಿಂದ ತಮ್ಮ ಚೆಹರೆ, ನಯನ, ಚಲನೆಯಿಂದ ಕೋಮಲತೆಗೆ ಬದಲಾಗಿ ಶಕ್ತಿರೂಪವೂ ಕಾಣಿಸಲಿ. ಇದರಿಂದ ಮಾಯಾಜೀತರಾಗಿ ಪಾಸ್ ವಿತ್ ಆನರ್ನ ಸರ್ಟಿಫಿಕೇಟನ್ನು ತೆಗೆದುಕೊಳ್ಳಲು ಸಾಧ್ಯವಾಗುವುದು. ಆಕ್ಚುಲಿ ಇದರ ಅರ್ಥ ನಮ್ಮ ಮಾತುಗಳು ಮೃದುವಾಗಿರಬೇಕು, ಆದರೆ ನಮ್ಮ ತತ್ವಗಳು ಮತ್ತು ಮರ್ಯಾದೆಗಳ ವಿಚಾರ ಬಂದಾಗ ನಾವು ಕಲ್ಲಿನಂತೆ ದೃಢವಾಗಿರಬೇಕು. ಕರೆಕ್ಟ್. ಅಲ್ಲಿ ಕಾಂಪ್ರಮೈಸ್ ಇಲ್ಲ. ಯಾರಾದ್ರೂ ಬಂದು ನಮ್ಮ ತಾಳ್ಮೆ ಪರೀಕ್ಷಿಸಿದಾಗ ನಾವು ಅವರ ಮೇಲೆ ಕೋಪಕೊಳ್ಳಬಾರದು, ಅದು ಮೃದುತ್ವ. ಆದರೆ ಒಳಗಿನ ದೃಢತೆಯ ಸಂಕಲ್ಪ ಶಕ್ತಿ ಎಷ್ಟಿರ್ಬೇಕೆಂದ್ರೆ ಅವರು ನಮ್ಮ ನಯನದಲ್ಲಿರುವ ಆಧ್ಯಾತ್ಮಿಕ ಶಕ್ತಿಯನ್ನು ನೋಡಿಯೇ ಸುಮ್ಮನಾಗ್ಬೇಕು. ಇದೇ ಶಕ್ತಿರೂಪ. ವಾವ್, ಬಹಳ ಶಕ್ತಿಶಾಲಿಯಾಗಿದೆ. ಇಂದಿನ ಸ್ಲೋಗನ್, ಪ್ರತಿಯೊಂದು ಕರ್ಮವನ್ನು ತ್ರಿಕಾಲದರ್ಶಿಯ ಸ್ಥಾನದಲ್ಲಿ ಸ್ಥಿತರಾಗಿದ್ದು ಮಾಡುತ್ತೀರೆಂದರೆ ಮಾಯೆಯು ದೂರದಿಂದಲೇ ಓಡಿ ಹೋಗುತ್ತದೆ. ತ್ರಿಕಾಲದರ್ಶಿ ಎಂದರೆ ಭೂತ, ಭವಿಷ್ಯ ಮತ್ತು ವರ್ತಮಾನ ಕಾಲಗಳನ್ನು ತಿಳಿದಿರುವುದು. ಯಾವುದೇ ಒಂದು ದೊಡ್ಡ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ನನ್ನ ಹಿಂದಿನ ಸಂಸ್ಕಾರ ಏನ್ ಹೇಳುತ್ತಿದೆ, ಈಗ ಈ ಕರ್ಮ ಮಾಡುತ್ತಿರುವುದರಿಂದ ಭವಿಷ್ಯದಲ್ಲಿ ಇದರ ಫಲವೇನಾಗಬಹುದು ಎಂದು 3 ಕಾಲಗಳನ್ನು ವಿಶ್ಲೇಷಿಸಿ ಹೆಜ್ಜೆ ಇಟ್ಟರೆ ನಮ್ಮಿಂದ ತಪ್ಪುಗಳು ಆಗುವುದಿಲ್ಲ, ಮಾಯೆ ನಮ್ಮ ಹತ್ತಿರ ಸುಳಿಯುವುದಿಲ್ಲ. ಖಂಡಿತ. ಇದೇ ತ್ರಿಕಾಲದರ್ಶಿ ಸ್ಥಿತಿ. ಇಂದಿನ ಅವ್ಯಕ್ತ ಇಶಾರೆಯನ್ನು ನೋಡೋಣ. ಬಾಬಾ ಹೇಳ್ತಾರೆ,
ಸದಾ ಅಚಲ ಅಡೋಲ ಏಕರಸ ಸ್ಥಿತಿಯ ಅನುಭವ ಮಾಡಿ ಸಮಯ ಪ್ರಮಾಣ ಈಗ ಸದಾ ಅಚಲ ಅಡೋಲ ಸರ್ವ ಖಜಾನೆಗಳಿಂದ ಸಂಪನ್ನರಾಗಿ ಸದಾ ಅಚಲವಾಗಿರ್ಬೇಕು. ಸ್ವಲ್ಪವೂ ಸಹ ಏರುಪೇರು ಆಗುತ್ತೀರಿ ಎಂದರೆ ಸರ್ವ ಖಜಾನೆಗಳ ಅನುಭವ ಆಗುವುದಿಲ್ಲ. ತಂದೆಯ ಮೂಲಕ ಸಿಕ್ಕಿರುವ ಖಜಾನೆಗಳನ್ನು ಸದಾ ಖಾಯಮಾಗಿ ಇಟ್ಟುಕೊಳ್ಳುವ ಸಾಧನ ಆಗಿದೆ ಸದಾ ಅಚಲ ಅಡೋಲರಾಗಿ ಇರುವುದು. ಅಚಲರಾಗಿರುವುದರಿಂದ ಸದಾ ಖುಷಿಯ ಅನುಭವ ಆಗುತ್ತಾ ಇರುತ್ತೆ. ಖುಷಿ ಶಾಶ್ವತವಾಗಿರುತ್ತೆ. ಹೇಗೆ ವಿನಾಶಿ ಧನ, ಹೆಸರು, ಮಾನ್ಯತೆ, ಆಡಂಬರ ಪದವಿ ಇತ್ಯಾದಿಗಳು ಸಿಗ್ತದೆ ಎಂದರೆ ಖುಷಿಯಾಗುತ್ತದೆ ಅಲ್ಲವೇ? ಇದಂತೂ ಅವಿನಾಶಿ ಖುಷಿಯಾಗಿದೆ. ಆದರೆ ಈ ಖುಷಿಯವರಿಗೆ ಇರುತ್ತದೆ ಯಾರು ಅಚಲ ಅಡೋಲ ಏಕರಸ ಸ್ಥಿತಿಯಲ್ಲಿರುತ್ತಾರೆ. ಅಂದ್ರೆ ಮಾರ್ಕೆಟ್ ಕ್ರ್ಯಾಶ್ ಆದಾಗ ಅಥವಾ ಯಾರಾದರೂ ನಮ್ಮನ್ನು ಹೊಗಳಿದಾಗ ಅಥವಾ ತೆಗಳಿದಾಗ ನಮ್ಮ ಮನಸ್ಸಿನ ಗ್ರಾಫ್ ಏರಿಳಿತ ಆಗಬಾರದು. ಅದೇ ಆ ಅಚಲ ಅಡೋಲ ಏಕರಸ ಸ್ಥಿತಿ. ಹೌದು, ಸಮತೋಲನ. ಮನಸ್ಸು ಸರೋವರದಂತೆ ಶಾಂತವಾಗಿದ್ದಾಗ ಮಾತ್ರ ಪರಮಾತ್ಮ ನೀಡಿದ ಜ್ಞಾನ, ಶಕ್ತಿ ಎಂಬ ಖಜಾನೆಗಳು ಒಳಗೆ ಶೇಖರಣೆಯಾಗುತ್ತವೆ. ಅಲೆಗಳಿರುವ ನೀರಿನಲ್ಲಿ ನಾವು ನಮ್ಮ ಪ್ರತಿಬಿಂಬವನ್ನು ಸ್ಪಷ್ಟವಾಗಿ ನೋಡಲು ಸಾಧ್ಯವಿಲ್ಲವಲ್ಲವೇ? ಹಾಗೆಯೇ ಖಂಡಿತ ಮನಸ್ಸು ಶಾಂತವಾಗಿರಬೇಕು. ಈಗ ಎಲ್ಲರೂ ಒಂದು ನಿಮಿಷ ಬಾಹ್ಯ ಪ್ರಪಂಚದ ಜಂಜಾಟಗಳನ್ನು ಬದಿಗಿಟ್ಟು ಆಂತರಿಕ ಪ್ರಯಾಣವನ್ನು ಮಾಡೋಣ. ದಯವಿಟ್ಟು ಕಣ್ಣುಗಳನ್ನು ತೆರೆದಿಟ್ಟುಕೊಂಡೇ ನಿಮ್ಮ ಗಮನವನ್ನು ಹಣೆಯ ಮಧ್ಯದಲ್ಲಿ ಕೇಂದ್ರೀಕರಿಸಿ. ನಾನು ಈ 5 ತತ್ವಗಳ ಪಂಜರದಲ್ಲಿರುವ ಮಣ್ಣಿನ ಶರೀರವಲ್ಲ, ನಾನೊಂದು ಅಮರ, ಪ್ರಕಾಶಮಾನವಾದ ಚೈತನ್ಯ ಶಕ್ತಿ. ಈ ಹಳೆಯ ಶರೀರದ ವಸ್ತ್ರವನ್ನು ಬಿಟ್ಟು ನನ್ನ ನಿಜವಾದ ಶಾಂತಿಯ ಮನೆಯಾದ ಪರಮಧಾಮದ ಕಡೆಗೆ ನನ್ನ ಬುದ್ಧಿ ಹಾರುತ್ತಿದೆ. ಅಲ್ಲಿ ನನ್ನ ಪ್ರೀತಿಯ ಪರಮಾತ್ಮನ ದಿವ್ಯ ಕೆಂಪು ಪ್ರಕಾಶ ನನ್ನ ಮೇಲೆ ಬೀಳುತ್ತಿದೆ. ಆ ಪರಮ ಪವಿತ್ರ ಕಿರಣಗಳಿಂದ ನನ್ನ ಆತ್ಮದ ಮೇಲಿರುವ ಜನ್ಮ ಜನ್ಮಾಂತರದ ತುಕ್ಕು ಕರಗುತ್ತಿದೆ. ನಾನು ಸಂಪೂರ್ಣ ಪಾವನವಾಗಿ ಬಿಟ್ಟಿದ್ದೇನೆ. ಮನೆಗೆ ಮರಳುವ ಅಪಾರ ಆನಂದ ನನ್ನಲ್ಲಿದೆ. ಓಂ ಶಾಂತಿ. ಓಂ ಶಾಂತಿ. ಮುರಳಿಯ ಸಂಪೂರ್ಣ ಸಾರಾಂಶವನ್ನು ತ್ವರಿತವಾಗಿ ನೋಡೋಣ. ಇಂದು ಬಾಬಾ ಮುಖ್ಯವಾಗಿ ಬೆಕ್ಕಿಗೆ ಚೆಲ್ಲಾಟ, ಇಲಿಗೆ ಪ್ರಾಣ ಸಂಕಟ ಎಂಬಂತೆ ವಿನಾಶವನ್ನು ನೋಡಿ ಭಯಪಡದೆ ಮನೆಗೆ ಹೋಗುವ ಖುಷಿಯಲ್ಲಿರಲು ಹೇಳಿದ್ರು. ಹೌದು. ಬ್ರಹ್ಮಬಾಬಾರವರ 108 ತೆಪ್ಪೆಗಳ ಉದಾಹರಣೆಯೊಂದಿಗೆ ಆತ್ಮಾಭಿಮಾನಿಯಾಗಲು ಮತ್ತು ಮಮ್ಮಾರವರ ಉದಾಹರಣೆಯೊಂದಿಗೆ ಗೃಹಸ್ಥದಲ್ಲಿ ನಿರ್ಲಿಪ್ತರಾಗಿ ಡಬಲ್ ಕೋರ್ಸ್ ಮಾಡಲು ನಮಗೆ ಮಾರ್ಗದರ್ಶನ ನೀಡಿದರು. ಖಂಡಿತ ಇದನ್ನ ನಾವು ಪ್ರಾಕ್ಟಿಕಲ್ ಆಗಿ ಅಳವಡಿಸಿಕೊಳ್ಳಬೇಕು. ಮಧುರ ಮಕ್ಕಳೇ, ಇಂದು ಇಡೀ ದಿನ ನೀವು ಈ ಶ್ರೇಷ್ಠ ವಿದ್ಯಾರ್ಥಿ ಜೀವನದ ಖುಷಿಯಲ್ಲಿರಿ. ನೀವು ಟ್ರಾಫಿಕ್ನಲ್ಲಿರಲಿ, ಕಚೇರಿಯ ಮೀಟಿಂಗ್ನಲ್ಲಿರಲಿ, ನಾನೀಗ ಮನೆಗೆ ಹೋಗಬೇಕಾಗಿದೆ, ಈ ಹಳೆಯ ಪ್ರಪಂಚ ಕೇವಲ ಒಂದು ತಾತ್ಕಾಲಿಕ ನಾಟಕ ಅನ್ನೋ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಹನಿಯುತ್ತಿರಲಿ. ಲೈಕ್, ಶೇರ್, ಫಾರ್ವರ್ಡ್ ಮಾಡಿ. ನಾಳೆ ಮತ್ತೆ ಹೊಸ ಬಾಬಾರ ಮುರಳಿಯನ್ನು ಕೇಳೋಣ. ಓಂ ಶಾಂತಿ.